ಅವರು ಹೇಳಿದರು, ಈ ಪುಸ್ತಕ ಬಿಡುಗಡೆಗೆ ಯಾರನ್ನ ಕರೆಯೋಬೇಕು ಅಂತ ಹೇಳಿ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದರು, ಅವರು ಬರಲಿಲ್ಲ. ಕೊನೆಗೆ ಮುತಾಲಿಕರು ನೋಡೋಣ ಅಂಥೇಳಿ ಮುತಾಲಿಕರನ್ನು ಕರೆದ್ರು. ಸೊ ಮುತಾಲಿಕ, ನಾನೊಬ್ಬ ಭಂಡ ನಾನು. ಸೊ ನಾನು ಒಪ್ಕೊಂಡೆ. ಇದೇ ರೀತಿ 2009 ಹಿಮಾನಿ ತಾಯಿ ಸಾವರ್ಕರ್, ಗೋಪಾಲ್ ಗೋಡ್ಸೆ ಅವರ ಮಗಳು, ಸಾವರ್ಕರ್ ಅವರ ಸೊಸೆ, ಅವರು ನನಗೆ ಒಂದು ಸಲ ಫೋನ್ ಮಾಡಿದ್ರು. ಮುತಾಲಿಕರೇ, ನಾವು ಪ್ರತಿ ವರ್ಷ ನಾಥುರಾಮ್ ಗೋಡ್ಸೆ ಅವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತೀವಿ. ಆ ಆಚರಣೆ ದಿನ ಒಬ್ಬ ಹೋರಾಟಗಾರನ, ಒಬ್ಬ ವ್ಯಕ್ತಿಯನ್ನ, ವಿಶೇಷ ವ್ಯಕ್ತಿಗೆ ನಾವು ನಾಥುರಾಮ್ ಗೋಡ್ಸೆ ಪ್ರಶಸ್ತಿಯನ್ನು ಕೊಡ್ತೀವಿ. ಈ ಬಾರಿ ನಿಮ್ಮನ್ನ ನಾವು ಯೋಚನೆ ಮಾಡಿದ್ದೀವಿ, ನೀವು ಒಪ್ಕೊಳ್ತೀರಾ ಅಂತ ಕೇಳಿದರು. ನನಗೆ ಆಶ್ಚರ್ಯ ಆಯ್ತು. ನಾನು ಕೇಳಿದೆ, ಒಪ್ಪಿಕೊಳ್ತೀರಾ ಅಂತನ್ನುವಂಥದ್ದು ಶಬ್ದ ಯಾಕೆ ಬಳಸ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ಆವಾಗ ಹರ್ಷ ಅವರು ಹೇಳಿದ್ದನ್ನ ಅವರು ಕೂಡ ಹೇಳಿದರು. ಬಹಳ ಜನ ಹೆದರ್ತಾರೆ, ಬಹಳಷ್ಟು ಜನರಿಗೆ ಕೇಳಿದೀವಿ, ಒಪ್ಕೊಳ್ತಾ ಇಲ್ಲ. ಅದಕ್ಕೆ ನಿಮಗೆ ಆ ಒಪ್ಕೊಳ್ತೀರಾ ಅಂತ ಪ್ರಶ್ನೆಯನ್ನು ಕೇಳಿದೆ ವಿನಃ ಇನ್ನೇನು ಇಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಸಹರ್ಷದಿಂದ ನಾನು ಒಪ್ಕೊಳ್ತೀನಿ, ನಾನು ಬರ್ತೀನಿ ಅಂತ ಹೇಳಿ ಅದನ್ನು ನಾನು ತಗೊಂಡೆ. ಅದೊಂದು ಪುನಾದಲ್ಲಿ ಕಾರ್ಯಕ್ರಮ ಆಯಿತು. ಅವ್ರ ಮನೆಯಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಅದನ್ನು ಹೊರಗಡೆ ಮಾಡೋಕ್ಕೆ ಅವಕಾಶ ಇಲ್ಲ. ಹೊರಗಡೆ ಪೊಲೀಸರೆಲ್ಲ ನಿಂತಿರ್ತಾರೆ. ಇನ್ನೂ ಕೂಡ ಹೆದರ್ಕೊಂಡು ಆ ಗೋಡ್ಸೆ ಫ್ಯಾಮಿಲಿ ಬದುಕ್ತಾ ಇದೆ.